ಸೆಂಡ್ ಮೈ ಗಿಫ್ಟ್ ಡೆಲಿವರಿಂಗ್ ಎಮೋಷನ್ಸ್ ಅರ್ಪಿಸುವ ಜನತಾ ಅದಾಲತ್, ಇದು ಜನಶ್ರೀ ಅದಾಲತ್ ವಿಚಾರಣೆಯನ್ನ ಮುಂದುವರಿಸ್ತಾ ಇದೀವಿ. ವಿಚಾರಣೆಯಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ರವಿಚಂದ್ರನ್ ಅವರು. ಎಸ್ ರವಿಚಂದ್ರನ್ ಅವರೇ, ಮಾಲಾಶ್ರೀ ನಟಿ ಬಗ್ಗೆ ಮಾತಾಡೋದಂದ್ರೆ, ಮಾಲಾಶ್ರೀ ಅವರು ನಿಮಗೆ ಒಂದಷ್ಟು ಸಿನಿಮಾಗಳಿಗೆ ಫ್ರೀ ಕಾಲ್ ಶೀಟ್ ಕೊಟ್ಟಿದ್ದಾರೆ ಅಂತ ಕೂಡ ಮಾತಿದೆ. ಮಾಲಾಶ್ರೀ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಮಾಡಿದೆ ಒಂದು ಪಿಕ್ಚರ್, ಇನ್ನಂತ ಫ್ರೀ ಕಾಲ್ ಶೀಟ್ ಕೊಡ್ತಾರೆ ಪಾಪ ಅವರು. ಕೊಟ್ಟಿಲ್ಲ, ಸುಮ್ಮನೆ ಮಾತುಗಳಷ್ಟೇ. ಇಲ್ಲ ರಾಮಾಚಾರಿ ಮಾಡಬೇಕಾದ್ರೆ ಅವ್ರು ತುಂಬಾ ಬ್ಯುಸಿ ಇದ್ರು. ಬಟ್ ಆ ಮಧ್ಯದಲ್ಲಿ ಕೂಡ ಆ ಸಿನಿಮಾ ಮಾಡಿಕೊಟ್ರು ಅಷ್ಟೇನೆ ಹೊರತು ಅದಕ್ಕೆ ಅವ್ರು ಕೊಡ್ಬೇಕಾದ್ರೆ ಸಂಭಾವನೆಯನ್ನು ಕೊಟ್ಟಿದ್ದೀವಿ, ಅವರು ಮಾಡಿದಾರೆ ಹೊರತು ಅದ್ರಲ್ಲಿ ಫ್ರೀ ಕಾಲ್ ಶೀಟ್ ಅಂತದೆಲ್ಲ ಏನೂ ಇಲ್ಲ. ನಿಮ್ಮ ಫ್ರೆಂಡ್ಶಿಪ್ ಲಿಸ್ಟ್ ತುಂಬಾ ಶಾರ್ಟ್ ಆಗಿದೆ, ಹೌದಾ? ಫ್ರೆಂಡ್ಶಿಪ್ ಅಂದ್ರೆ ಏನು ಫಸ್ಟ್ ಆಲ್ ನನಗೆ ಇನ್ನೂ ಅರ್ಥ ಆಗಿಲ್ಲ. ನನಗೆ ಪರಿಚಯ ಇರೋರೆಲ್ಲ ಫ್ರೆಂಡ್ಸಾ ಇಲ್ಲ ನಿಮಗೆ? ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಫ್ರೆಂಡ್ಶಿಪ್ ಅಂದ್ರೆ ನಮ್ಮನ್ನ ನೋಡ್ದೇನೆ, ನಮ್ಮ ಜೊತೆ ಮಾತಾಡ್ದೇನೆ, ನಾವು ಏನು ಕೇಳ್ದೇನೆ ನಮ್ಮನ್ನು ಅರ್ಥ ಮಾಡ್ಕೊಂಡು ಒಬ್ಬ ಫ್ರೆಂಡ್ ಬೇಕು. ನಮ್ಮ ಮುಖ ನೋಡಿದ ತಕ್ಷಣ ಇವನಿಗೆ ಕಷ್ಟ ಇದೆ, ಇವನು ಸುಖವಾಗಿದೆ ಎಲ್ಲ ಗೊತ್ತಿರೋಂಥ ಒಬ್ಬ ಫ್ರೆಂಡ್ಸ್ ಬೇಕಾಗತ್ತೆ ನಮಗೆ. ಆ ಥರ ನಿಮ್ಗೆ ಯಾವಾಗಲೇ ಹುಡ್ಕೋಕೆ ಹೋದ್ರೆ ಅದು ತುಂಬ ಕಡಿಮೆ ಸಿಗೋದು. ಫಸ್ಟ್ ನಿಮ್ಮ ಫ್ರೆಂಡ್ಶಿಪ್ನ ನೀವು ನಿಮ್ಮ ಮನೆಯವ್ರ ಹತ್ರ ಬಯಸ್ಬೇಕು. ಫಸ್ಟ್ ನಿನ್ನ ಹೆಂಡತಿ ಒಳ್ಳೆ ಫ್ರೆಂಡ್ ಆಗಬೇಕು, ನಿನ್ನ ಮಕ್ಕಳು ಒಳ್ಳೆ ಫ್ರೆಂಡ್ ಆಗಬೇಕು ಫಸ್ಟ್. ಅದಾದ್ಮೇಲೆ ಆಚೆ ಒಳಗಡೆ ಫ್ರೆಂಡ್ಸ್ ಸಿಗೋದು ನಮಗೆ. ಹೂಸ್ ಯುವರ್ ಬೆಸ್ಟ್ ಫ್ರೆಂಡ್? ಯಾರು ನಿಮ್ಮ ನೆಚ್ಚಿನ ಗೆಳೆಯ ಸರ್ ಆ ಲೆಕ್ಕಕ್ಕೆ ತಗೊಳ್ಳೋದಾದ್ರೆ? ಒಬ್ರು ಇಬ್ರಲ್ಲ, ಅದಕ್ಕೆ ತುಂಬಾ ಜನ ಇದ್ದಾರೆ. ಮನೆಯಲ್ಲಿ ಯಾರ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರೋದು? ಮನೇಲಿ ನನ್ನ ಮಗಳು ಒಳ್ಳೆ ಫ್ರೆಂಡ್ ನನಗೆ. ಎಸ್, ಅವಳು ಚೆನ್ನಾಗಿ ಅರ್ಥ ಮಾಡ್ಕೋತಾವಳು ನನ್ನ. ಅವಳು ಇಸ್ ಎ ವೆರಿ ಗುಡ್ ಫ್ರೆಂಡ್. ಓಕೆ, ಇನ್ನೊಂದು ಪ್ರಶ್ನೆ ಕೇಳಬೇಕಾದ್ರೆ ರವಿಚಂದ್ರನ್, ನೀವು ಒಂದು ಸಿಗ್ನೇಚರ್ ಅಂತಿದೆ ನಿಮಗೆ. ನೀವು ನಡೆದಾಡೋ ರೀತಿನೇ ಅವಾಗ ಸಾಕಷ್ಟು ಜನಕ್ಕೆ ಇದಾಗಿತ್ತು, ಅದೇ ರೀತಿ ನಡ್ಕೊಳ್ಳೋದು. ನಿಮ್ಮ ಕ್ಯಾಪ್, ಬಹುಶಃ ಈ ರೀತಿಯಾದಂತ ಕ್ಯಾಪ್ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಸೇಲ್ ಆಗ್ತಾ ಇದೆ ಅಂದ್ರೆ ಆ ಕಂಪನಿಯವ್ರು ನಿಮ್ಗೆ ರಾಯಲ್ಟಿ ಕೊಡ್ಬೇಕು. ಅಲ್ಲ ಸಿಗೋದಿಲ್ಲ, ಇದು ನನಗೆ ಸಿಗಲ್ಲ. ಅಲ್ಲ, ಸಾಕಷ್ಟು ಜನ ಹಾಕೊಂಡಿದ್ದಾರೆ, ನೋಡಿದೀವಿ. ಅಲ್ಲ, ಇದು ಸಿಗಲ್ಲ, ಬೇರೆ ಕ್ಯಾಪ್ಗಳು ಹಾಕೋತಾರೆ. ನಮಗೂ ತುಂಬಾ ಜನ ಟೊಪ್ಪಿನೂ ಹಾಕಿದ್ದಾರೆ. ಬಟ್ ಈ ತರ ಕ್ಯಾಪ್ ನಾನೇ ಹಾಕೊಂಡಲ್ಲ. ಅದೇ ಪ್ರಶ್ನೆ ಕೇಳೋಕ್ ಬಂದೆ ನಾನು. ನೀವು ಸದಾ ಕ್ಯಾಪ್ ಹಾಕಿರ್ತೀರಿ ಅಂದ್ರೆ ನಿಮಗೆ ಬೇರೆಯವ್ರು ಈಗಾಗಲೇ ಸಾಕಷ್ಟು ಸರಿ ಟೊಪ್ಪಿ ಹಾಕಿದ್ದಾರೆ, ಇನ್ನೊಂದ್ಸರಿ ಹಾಕೋದ್ ಬೇಡ ಅಂತನಾ? ಏನ್ ರೀಸನ್? ಒಂದು, ತಲೆಯಲ್ಲಿ ಕೂದ್ಲಿಲ್ಲ, ಅದಕ್ಕೊಂದು ಹಾಕೊಳ್ಳೇಬೇಕು. ಓಕೆ. ಎರಡನೇದು, ಏಕಾಂಗಿ ನನಗೆ ಮರೆಯೋಕ್ಕಾಗತ್ತಿಲ್ಲ. ಏಕಾಂಗಿಯಲ್ಲಿ ಹಾಕೊಂಡಿದ್ದ ಕ್ಯಾಪ್ ತುಂಬಾ ಚೆನ್ನಾಗಿದೆ ಅಂತ ಸ್ಟಾರ್ಟ್ ಆದಾಗ ಅವತ್ತಿಂದ ಕ್ಯಾಪ್ ಹಾಕೊಂಡು ಓಡಾಡೋ ಒಂದು ಅಭ್ಯಾಸನೇ ಹೊರತು. ಇಲ್ಲಾಂದ್ರೆ ಮತ್ತೆ ನಾನು ಒಂದು ಬಿಟ್ಟು ಹಾಕೊಂಡು ಓಡಾಡಬೇಕು, ಅದು ಬೇಡ ಅಂತ ಕ್ಯಾಪ್ ಹಾಕೊಂಡು ಓಡಾಡ್ತೀನಿ. ಎಸ್ ಎಸ್ ರವಿಚಂದ್ರನ್ ಅವರೇ, ನ್ಯಾಯಾಧೀಶರ ಒಂದು ತೀರ್ಪಿಗೆ ಹೋಗೋದಕ್ಕೂ ಮುಂಚೆ ಕೊನೆ ಪ್ರಶ್ನೆ ನಿಮ್ಮನ್ನು ಕೇಳುವಂಥದ್ದು. ಕಟ್ಕಟೆಯಲ್ಲಿ ನಿಂತಿದ್ರಿ, ಫ್ರಾಂಕ್ ಆಗಿ ಹೇಳೋದಾದ್ರೆ ಇಡೀ ಚಿತ್ರ ಜೀವನವನ್ನ ನೋಡ್ಕೊಂಡ್ ಬಂದಿದ್ದೀರಿ, ನೀವು ನಡ್ಕೊಂಡ್ ಬಂದಂತ ದಾರಿ ಕೂಡ ನಿಮಗೆ ಗೊತ್ತಿದೆ. ಎಲ್ಲೋ ಒಂದ್ ಕಡೆ ನಿಮ್ಮ ನೇರವಾದಂತ ಮಾತು, ಅದು ಇನ್ನೊಂದು ಈಗ ಹುಟ್ಟು ಬರ್ತಾ ಇರೋಂಥ ಪ್ರಶ್ನೆ ಅಂದ್ರೆ, ನೇರವಾಗಿ ನಿಮ್ಮನ್ನು ಕೇಳೋದಾದ್ರೆ, ಈ ಹಿಂದೆ ನೀವು ನೇರವಾಗಿ ಮಾತಾಡ್ತಾ ಇದ್ರಿ, ಅವಾಗ ಅಂತ ಇದ್ರು ರವಿಚಂದ್ರನ್ಗೆ ಅಹಂಕಾರ ಅಂತ. ಈಗಲೂ ನೇರವಾಗಿ ಮಾತಾಡ್ತಾ ಇದ್ರಿ, ಈಗ ಅಂತ ಇದ್ದಾರೆ ರವಿಚಂದ್ರನ್ ಒಬ್ಬ ಪರಿಪೂರ್ಣ ನಟ, ನಿರ್ಮಾಪಕ, ನಿರ್ದೇಶಕ ಅಂತ. ಆ ಪರಿಪೂರ್ಣತೆ ಅನ್ನೋ ಮಾತು ನಿಮ್ಮ ಸ್ಟೇಜ್ ಡೆವಲಪ್ ಆದ್ಮೇಲೆ ಬಂದಿದ್ದ ಅಥವಾ ನಿಜವಾಗ್ಲೂ ನೀವು ಬದಲಾಗಿದ್ದೀರಾ? ಜನ ಈಗ ಅರ್ಥ ಮಾಡ್ಕೋತಿದ್ದಾರೆ ಅಷ್ಟೇ. ನಾನು ಹಾಗೇ ಇದ್ದೀನಿ, ನಾನು ಅರ್ಥ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಜೀವನ. ನಾನು ಯಾವಾಗಲೂ ಬಿದ್ದಾಗ್ಲೂ ಕುಗ್ದವನಲ್ಲ. ನಾನು ಬಿದ್ದಾಗ್ಲೂ ಸಂತೋಷವಾಗೇ ಇದ್ದವ್. ನಾನು ಎಲ್ಲರೂ ಸೋತ್ರು ಹಂಗೆ ಇದ್ದೇನೆ, ಸೋತ್ರು ಏನ್ ಮಾಡಕ್ಕಾಗತ್ತೆ? ನಾನು ಹಂಗೆ ಅಲ್ಲೇ ಬಿದ್ದಿರ್ಲ, ನಾನು ಬಿದ್ದಿರಕ್ಕಂತಾಗಲ್ಲ. ಇಲ್ಲ ಇನ್ನೊಬ್ರು ಕೈ ಕೊಡ್ತಾರೆ ಅಂತ ಎದ್ದು ನಿಂತ್ಕೊಳಕ್ಕಾಗತ್ತೆ? ಆಗೋದಿಲ್ಲ. ಮನುಷ್ಯ ತಾನು ಬದುಕೋದನ್ನ ಕಲೀಲೇಬೇಕು. ಸೊ ನನ್ನ ಬೀಳ್ಸಿದ್ದೇನೆ ಅಂದ್ರೆ ನಾನು ಯಾವಾಗ ಅನ್ಕೊಳ್ಳೋದು ಅವ್ನು ಏನೋ ಕಾರಣ ಇದೆ ನನ್ನ ಬೀಳ್ಸಿಲ್ಲ ಅಥವಾ ನೀವು ಬಿದ್ದಿಲ್ಲ. ಅದಕ್ಕೆ ಬಿದ್ದಾಗ ನಾನೇ ಎದ್ದೇಳ್ತೀನಿ. ನಾನು ಇನ್ನೊಬ್ರು ಕೈ ಕೊಡ್ತಾರಂತ ಕಾದವನಲ್ಲ ನಾನು. ಸೊ ನಾನು ಹಠ ಅನ್ನೋದಕ್ಕಿಂತಲೂ ನಾನು ಹೇಳೋದೇನು ಅಂದ್ರೆ, ನಾನು ಬದುಕಬೇಕು, ನನಗೆ ಗೊತ್ತಿರೋದು ಸಿನಿಮಾ. ಸೊ ಸಿನಿಮಾ ಒಳಗೆ ಬದುಕಬೇಕು ನಾನು. ಬೇರೆ ಕಡೆ ಇದನ್ನ ಬಿಟ್ಟು ಬೇರೆ ಕಡೆ ಹೋಗಿ ಬದುಕಿ ದುಡ್ಡು ಮಾಡೋ ಆಸೆ ಇಲ್ವೋ ಇಲ್ಲ. ಫಸ್ಟ್ ಆಫ್ ಆಲ್ ದುಡ್ಡು ಮಾಡಬೇಕು ಅನ್ನೋ ಆಸೆ ನನಗಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ದುಡ್ಡು ಎಷ್ಟು ಬೇಕೋ ಅಷ್ಟೇ ಬೇಕು ನನಗೆ. ನನಗೆ ತೀರಾ ದುಡ್ಡು ಕಟ್ಕೊಂಡು ಕೂತಿರ್ಬೇಕು, ರಿಯಲ್ ಎಸ್ಟೇಟ್ ಅಷ್ಟಿರ್ಬೇಕು ಇಷ್ಟಿರ್ಬೇಕು ಅಂತ ಆಸೆ ಪಟ್ಟವನಲ್ಲ. ಯಾಕಂದ್ರೆ ರೀಸೆಂಟಾಗಿ ನನಗೆ ಒಬ್ರು ಸ್ನೇಹಿತರು ಕರ್ಕೊಂಡೋಗಿ ಒಂದ್ ಕಡೆ ರೌಂಡ್ ಹೊಡ್ಕೊಂಡು ಬರ್ತಾ ಇರ್ಬೇಕಾರೆ, ಸರ್ ಆ 100 ಎಕರೆ ನಂದು ಸರ್, ಈ 50 ಎಕರೆ ನಂದು ಸರ್ ಅಂತ ಒಂದ್ 2-3 ಕಡೆ ತೋರಿಸಿದ್ರು. ಸರ್ ನಿಮ್ಮನ್ನು ಊತಾಕೋ 6 ಅಡಿ 3 ಅಡಿ ಜಾಗ ಇಲ್ಲಿ ಸರ್ ನಾನು. ಸೊ ಇಟ್ಸ್ ನಾಟ್, ಲೈಫ್ ಇಸ್ ನಾಟ್ ಮನಿ. ದುಡ್ಡಲ್ಲ ಜೀವನ. ದುಡ್ಡು ಬೇಕು ಜೀವನಕ್ಕೆ, ಬಟ್ ದುಡ್ಡೇ ಜೀವನ ಅಲ್ಲ ಅನ್ನೋದನ್ನು ಮಾತ್ರ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇಲ್ಲ ಹಾಗೆ ನಿಮ್ಮ ಹತ್ರ ದುಡ್ಡು ಇದ್ರೆ ಅದನ್ನ ಉಪಯೋಗಿಸ್ರಿ, ಬಳಸ್ರಿ, ಏನಾರ ಮಾಡ್ರಿ. ಒಂದು ಒಳ್ಳೇದು ಮಾಡ್ತಿರೋ ಇಲ್ಲ ಇನ್ನೊಬ್ರು ತೊಗೊಂಡೋಗಿ ಕೊಡ್ಬೇಕು ಅನ್ನೋದು ಅಲ್ಲ ರೂಲ್ಸ್ ಅಲ್ಲಿ. ಇವಾಗ ನಾವು ಫ್ರೆಂಡ್ಸ್ ಅಂತ ತಕ್ಷಣ ನಾವು ಕೇಳಿದ ತಕ್ಷಣ ದುಡ್ಡು ತೆಗೆದು ಕೊಟ್ಬಿಡ್ಬೇಕು, ಅವನೇ ಒಳ್ಳೆ ಫ್ರೆಂಡಾ? ಅಲ್ಲ. ದಟ್ ಈಸ್ ದುಡ್ಡನ್ನ ಬಯಸೋದೇ ಫಸ್ಟ್ ಆಫ್ ಆಲ್. ನಾವು ಇನ್ನೊಬ್ರ ಹತ್ರ ಏನಾದ್ರೆ ಬಯಸೋದೇ ತಪ್ಪು ಅಂತ ನಾನು ಬೆಳ್ಕೊಂಡ್ ಬಂದಿರೋದು.
ರವಿಚಂದ್ರನ್ ಅವರು ಯಾಕೊಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಕೊಡಬಾರ್ದು? ಭ್ರಷ್ಟಾಚಾರ ಅನ್ನೋದಿರ್ಬೋದು, ಸಮಾಜದಲ್ಲಿ ಆಗುವಂತ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಯು ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಅನ್ನೋದು ಒಂದು ಆರೋಪ ಇದೆ. ಸಿನಿಮಾ ಅಂದ್ರೆ ನಿಮ್ ಪ್ರಕಾರ ಎಂಟರ್ಟೈನ್ಮೆಂಟ್, ಕಲರ್ಫುಲ್ ಸ್ಕ್ರೀನ್ ಅನ್ನೋದು ಮಾತ್ರನಾ ಹೇಗೆ? ಸರ್, ಸಿನಿಮಾ ಥ್ರೂ ಸರೋಗುತ್ತೆ ಅನ್ನೋದನ್ನ ನಾನು ಫಸ್ಟ್ ಆಫ್ ಆಲ್ ನಂಬೋದಿಲ್ಲ. ಎಸ್, ಈಗ ಏನು ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಹೋಗ್ತಾ ಇದೀವಿ. ಇಡೀ ಒಂದು ವಿಚಾರಣೆಯಲ್ಲಿ ರವಿಚಂದ್ರನ್ ಅವರು ಕೊಟ್ಟಂತ ಉತ್ತರ ಇದು. ಈ ವಿಚಾರಣೆಯ ಒಟ್ಟಾರೆ ಫಲಿತಾಂಶವನ್ನ ನಮ್ಮ ನ್ಯಾಯಾಧೀಶರಾದಂತಹ ದಯಾನಂದ್ ಅವರು ಕೊಡ್ತಾರೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್.